ಇವತ್ತು ನಾವೆಲ್ಲ ಸೇರ್ಕೊಂಡು ಮಂಜಿನ ಮೇಲೆ ಡ್ಯಾಮ್ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್. ಹೇಗಿದೆ ನಾವು ತುಂಬಾ ವರ್ಷ ಆದ್ಮೇಲೆ ಹೋಗ್ತಾ ಇದ್ದೀವಿ. ನಾವು ಫುಲ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಹೇಗಿದೆಯೋ ಅಂತ. ಎಲ್ಲರೂ ನಮ್ಮ ಮಗಳ ನೇಹ ಬ್ಲಾಗ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲಾರು ಒಟ್ಟಿಗೆ ಇವತ್ತು ನೇಹ ಕಾರಲ್ಲಿ ಟ್ರಿಪ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ನೇಹ ಡ್ರೈವಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಡ್ರೈವ್ ಮಾಡ್ತಾ ಇದ್ದಾಳೆ ಅಂತ. ಫಸ್ಟ್ ಟೈಮ್ ನಾವೆಲ್ಲ ಒಟ್ಟಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ, ಜಾಲಿಯಾಗಿ ಹೋಗ್ತಾ ಇದೀವಿ ಫ್ರೆಂಡ್ಸ್. ಸುಂದರ ಯುವಕ ದುಷ್ಯಂತ ರಾಜ ಬೇಟೆಯ ನಾಡಲು ಅಡ್ಗೆ ಅಂತ ಹೇಳಿ ಎಣ್ಣೆ ಕುಡಿಯೋಣ ಅಂತ ಬಂದಿದ್ವಿ. ಎಣ್ಣೆರೆಲ್ಲ ಕುಡಿದು ಸ್ವಲ್ಪ ಸ್ನ್ಯಾಕ್ಸ್ ತಿಂದು ರೀಚ್ ಆದ್ವಿ. ನೋಡಿ, ಇದು ಎಂಟ್ರಿ ಆಗ್ತಾ ಇದ್ದೀವಿ, ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ತುಂಬ ಇವಾಗ ಡ್ಯಾಮ್ನ ಹೊಡೆದ್ಬಿಟ್ಟು ಕಟ್ತಾ ಇದ್ದಾರೆ. ಈಗ ಮುಂಚೆ ಈಗಿರಲಿಲ್ಲ. ಲಾಸ್ಟ್ ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿದ್ದೆ. ತುಂಬ ಚೆನ್ನಾಗಿದೆ, ಕ್ಲಿಯರ್ ವಾಟರು, ಸಖತ್ತಾಗಿತ್ತು ನೋಡಲಿಕ್ಕೆ. ನನಗಂತೂ ತುಂಬ ಖುಷಿ ಆಯಿತು. ಈ ಸಂಡೇ ನಮ್ಗೆ ವೇಸ್ಟೇ ಆಗಲಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಫೋರ್ಸಲ್ಲಿ ನೀರು ಹೋಗ್ತಾಯಿದ್ದೆ, ಎಲ್ಲರೂ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾಯಿದ್ರು. ಸೊ ನಾವು ಇವಾಗ ನೀರೊಳಗಡೆ ಇಳಿತಾ ಇದ್ದೀವಿ. ನೀರು ತುಂಬ ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ಕ್ಲಿಯರ್ ವಾಟರ್, ಆ್ಯಕ್ಚುಲಿ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಾವೆಲ್ಲ ಇವಾಗ ಮಂಚನಗರ ಡ್ಯಾಮ್ ಬಂದಿದ್ದೀವಿ. ನೋಡಿ, ಇವಾಗ ತುಂಬ ಚೆನ್ನಾಗಿದೆ, ಬಂದು ಒಂದ್ಸಲ ನೋಡಿ. ಆ್ಯಕ್ಚುಲಿ ತುಂಬ ಕೋಲ್ಡ್ ಇರೋದ್ರಿಂದ ಇಳಿಯೋಕ್ಕೆ ಭಯ ಆಗ್ತಾಯಿತ್ತು. ಸೊ ನೀವು ಇಳಿ ಅಂತ ಹೇಳಿ ನಾವು ಒಬ್ಬೊಬ್ರಿಗೆ ಹೇಳ್ಕೊಂಡಿದ್ವಿ. ಆಮೇಲೆ ಬಟ್ಟೆ ಬೇರೆ ತಂದಿರಲಿಲ್ಲ ಡ್ರೆಸ್ ಚೇಂಜ್ ಮಾಡಲಿಕ್ಕೆ. ನಮಗೆ ಪ್ಲೇ ಮಾಡೋಕ್ಕೆ ತುಂಬ ಇಷ್ಟ ಆಯಿತು, ಬಟ್ ಡ್ರೆಸ್ ಮಿಸ್ ಮಾಡ್ಕೊಂಡು ಬಂದಿದ್ವಿ ಟೈಮ್ ಆಗಿದೆ ಅಂತ ಹೇಳಿ. ಹಾಗಾಗಿ ನಾವು ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಓಕೆ, ನೀರಲ್ಲಿ ಆಟ ಆಡಿಲ್ಲ ಅಂದ್ರೂ ಹಿಡಿದ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನಮ್ಮ ಚಿಕ್ಕಪ್ಪ ಏನು ಬಂದಿರಲಿಲ್ಲ, ಇಬ್ಬರು ಚಿಕ್ಕಮ್ಮನೂ ಬಂದಿದ್ದರು. ನಮ್ಮ ಚಿಕ್ಕಮ್ಮನ ಮಕ್ಕಳು ಎಲ್ಲ ಫುಲ್ ಖುಷಿಯಿಂದ ಎಂಜಾಯ್ ಮಾಡಿಕೊಂಡು. ಅಂತೂ ನನ್ನ ಕೈಲಂತೂ ತುಂಬ ಚಳಿ ಆಗ್ತಾಯಿತ್ತು, ಆದರೂ ಹಾಡ್ತಾಯಿದ್ದೀನಿ. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇದರಿಂದ ಇನ್ನು ಮುಂದಕ್ಕೆಲ್ಲ ಹಾಡ್ತಾ ಇದ್ದಾರೆ. ನಾವು ಇರೋ ಕಡೆ ಸ್ವಲ್ಪ ಜನ ಇದ್ದಾರೆ ಅಷ್ಟೇ. ಚೆನ್ನಾಗಿತ್ತು. ಅಲ್ಲಿ ಡ್ಯಾಮ್ ಆ್ಯಕ್ಚುಲಿ ಮಾರ್ಕನಹಳ್ಳಿ ಏನಾದರೂ ಬರುತ್ತೆ, ಮಂಚನ ಮೇಲೆ ಡ್ಯಾಮ್. ಇಲ್ಲಿಂದ ನೀರು ಹೋಗೋದ್ರಲ್ಲಿ ನಾವೆಲ್ಲ ಹಾಕ್ತಾ ಇದ್ದಿದ್ದು. ಮತ್ತು ಅಲ್ಲಿಂದ ಊಟ ಮಾಡೋಣ ಅಂತ ಹೊರಟ್ವಿ. ಎಲ್ಲ ಚೆನ್ನಾಗಿತ್ತು, ನೋಡಿದ್ವಿ. ಬನ್ನಿ ಊಟ ಮಾಡೋಣ. ಚೆನ್ನಾಗಿರೋ ಒಂದು ಹೋಟೆಲ್ ನೋಡ್ಕೊಂಡು ಹೋಗಿ ಊಟ ಮಾಡ್ಕೊಂಡು ಮತ್ತೆ ಊಟ ಹೇಗಿದೆ ಅಂತ ಹೇಳ್ತೀವಿ. ಇಲ್ಲಿ ನಾನು ಫಿಶ್ ಟ್ರೈ ಮಾಡಿಲ್ಲ, ಸೊ ಇಲ್ಲಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಈ ಹೋಟೆಲಲ್ಲಿ. ಮೈನ್ ರೋಡಲ್ಲಿ ಇದೆ, ಚೆನ್ನಾಗಿ ಆಗ್ತಾ ಇದೆ, ಪರವಾಗಿಲ್ಲ. ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ. ಸಂಡೇ ತುಂಬ ಜನ ಇರಬೇಕು, ಜನಗಳೇ ಇಲ್ಲ. ನೀವು ಹಿಡಿತಾ ಇಲ್ಲ ಜನ, 50 ಜನ, 50 ಕೈಯೇ ಪಿಚ್ಚಿನ ಮುಂದೆ ಇಟ್ಟು ಸುಮ್ಮನೆ ಇರು ಅಂಬೇಡ. ತಿಂದ್ರೆ ಮತ್ತು ಊಟ ಅಂತೂ ತುಂಬ ಚೆನ್ನಾಗಿತ್ತು. ನೋಡಿ, ಇಲ್ಲಿ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ ಹೋಟೆಲ್, ರೈಟ್ ಸೈಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿತ್ತು. ಎಗ್ ರೈಸು, ಆಮ್ಲೆಟು,
ಮತ್ತು ಫಿಶ್ ಫ್ರೈ ಎಲ್ಲ ತುಂಬ ಚೆನ್ನಾಗಿತ್ತು. ಊಟ ಮಾಡಿ ನಾವು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡ್ತಿದ್ವಿ. ಬನ್ನಿ ನೋಡೋಣ. ಹೋಗ್ತಾ ಹಾಗೆ ದೊಡ್ಡಾಲದ ಮರ ರೂಟಲ್ಲಿ ಹೋಗಿದ್ವಿ. ನಾನಂತೂ ನೋಡಿರಲಿಲ್ಲ, ಅದನ್ನ ಹೇಳಿ ತೋರಿಸ್ತಾ ಇದ್ರು ಇದು ದೊಡ್ಡಾಲದ ಮರ ಅಂತ. ನಾನೆಂದೂ ಹೋಗಿಲ್ಲ. ಒಂದು ಟೈಮ್ ನೆಕ್ಸ್ಟ್ ಟೈಮ್ ಹೋದಾಗ ವ್ಲಾಗ್ ಮಾಡ್ತೀನಿ. ಅದೆಲ್ಲ ಮುಗೀತು. ಮತ್ತು Hi guys.